ದಕ್ಷಿಣ ಭಾರತದಲ್ಲಿ ಮೆಲೋಡಿಯಸ್ ಹಾಡುಗಳಿಗೆ, ಕುಣಿಸೋ ಹಾಡುಗಳಿಗೆ, ಮನಸ್ಸನ್ನ ತಣಿಸೋ ಹಾಡುಗಳಿಗೆ ನಮ್ಮೆಲ್ಲರ ಹೃದಯವನ್ನ, ಕಿವಿಗಳನ್ನ, ಕೈಕಾಲುಗಳನ್ನ ಡಾನ್ಸ್ ಮಾಡಿಸಿದಂತ ನಮ್ಮ ಆರ್.ಪಿ. ಪಟ್ನಾಯಕ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಹಾಗೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಹಾಡು ಕೊಟ್ಟಿದ್ದೀರಾ. ಅಂಡ್ ವಿ ಆಲ್ ನೋ ಅವರ ವಾಯ್ಸ್ ನಲ್ಲಿ ಒಂದು ಜಾದು ಇದೆ ಅಂತ. ನಿಮ್ ಸ್ಟೈಲ್ ನಲ್ಲಿ 2 ಲೈನ್ ಆದ್ರೂ ಈ ಹಾಡು ಕೇಳಬಹುದಾ ಸರ್? ಹಲೋ, ಥ್ಯಾಂಕ್ ಯು. ಅಶ್ವಿನಿ ರಾಮಪ್ರಸಾದ್ ಅವರು very good friends, more than professionals, very good friends and family. So, around feeling, non feeling. Our journey started with ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೂ ಯಾರು ಇಲ್ಲದೆ, ಪ್ರೀತಿಸಲು ಕಾರಣವೇಳುವೆಯ. It's a duet, that's why I remember only this. Then many girls, especially all hudiyaru, they love this song. I feel blessed doing this song. ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಹೇಳಿ ನೀನು ಯಾರು, ನನ್ನ ಪ್ರೀತಿ ಮಾಡು ಅಂತ ಕೇಳಿ ಕೊಟ್ಟೋದ್ಯಾರು, ಇದೆಲ್ಲ ನಿನ್ನ ನೋಟ, ಇದೆಲ್ಲ ಪ್ರೀತಿ ಆಟ, ಹುಡುಕಲಿ. ಸರ್, ನೀವ್ ಲಿರಿಕ್ಸ್ ಮರ್ತೋಗಿದ್ದೀರಾ, ಬಟ್ ನಮ್ಮ ಆಡಿಯನ್ಸ್ ಲಿರಿಕ್ಸ್ ಮಾಡ್ತಿಲ್ಲ. ಅಲ್ಲಿ ಒಬ್ರು ನೋಡಿ ಮೊಬೈಲ್ ಇಟ್ಕೊಂಡು ಫುಲ್ ಆ ಹಾಡು ಈ ಹಾಡು 2 ಬಾಯ್ಪಾಠ ಬೈರಾಟ್ ಮಾಡ್ಕೊಂಡು ಹಾಡ್ತಾ ಇದ್ದಾರೆ ಅವರು. ಸೊ ಅಷ್ಟು ಇಷ್ಟವಾದಂತಹ ಹಾಡುಗಳಿವೆಲ್ಲ ಎವರ್ಗ್ರೀನ್ ಮೆಲೋಡೀಸ್. This particular song made many people fall in love. ನೀನೇ ನಾನೇನಾ ನಾನೇನೇ ನೀನೇನಾ ನೀನೇನೇ ನೀನೇನೇ only neene nane, that's it. All nakaras in this song. We did many experiments with Ashwini audio, some hundreds of songs released. Ram Prasad sir, through him I got introduced to Kannada audience, Kannada industry, and I owe him a lot. And here is my love for him, for Arun, this small. ನೀನು ನನಗೆ ನಾನು ನಿನಗೆ ಕೊನೆಯವರೆಗೂ ನಿನ್ನೊಂದಿಗೆ, ಏನೇ ಬರಲಿ ಎಲ್ಲಿ ಇರಲಿ ನನ್ನ ನೆರಳು ನಿನ್ನೊಂದಿಗೆ, ನಾ ಸತ್ತರೂ ಬದುಕಿರುವೆನು ನಿನ್ನುಸಿರಲೇ ನಾನಿರುವೆನು, ನೀನು ನನಗೆ ನಾನು ನಿನಗೆ ಕೊನೆಯವರೆಗೂ ನಿನ್ನೊಂದಿಗೆ, ನೇಲನಡಿಗ ನಿಂಗಿನಡಿಗ ಪ್ರೇಮ ಕುರಿಸೆ ಚೋಟಿಮ್ಮನಿ, ನನ್ನಡಿಗಿತೆ
చూపించనా నీ నవ్వుని. This movie also will release in Telugu. That's why I gave this hint. And welcome to Telugu industry, Arun. Thank you for all your love. And I wish Bharga a super duper hit. And I wish our Sesi director Arun gets many more films, super hit films. God bless you, Sesi. Good luck. God bless you. ಸರ್ ನೀವು ಈ ಸ್ಟೇಜ್ ಮೇಲೆ ಬಂದು ಗಾರ್ಗ ಹಾಡು ಕೇಳ್ತಾ ಇದ್ದೀರ, ಎಷ್ಟು ಬ್ಯೂಟಿಫುಲ್ ಆಗಿದೆ, ರೊಮ್ಯಾಂಟಿಕ್ ಆಗಿದೆ ಅಂತ. ಬಟ್ ನೀವು ಬಂದು ಮಾತಾಡಿ ಈ ಸ್ಟೇಜ್ನ ಮ್ಯೂಸಿಕಲ್ ಮಾಡಿದ್ರಿ, ಆ ಎಲ್ಲ ಬ್ಯೂಟಿಫುಲ್ ಹಾಡುಗಳನ್ನ ನೆನೆಸಿ ನಮಗಾಗಿ ಹಾಡಿದ್ರಿ. ನಮ್ಮ ಆರ್ಪಿ ಪಟ್ನಾಯಕ್ ಸರ್ ಜೋರಾದ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಇವತ್ತಿಗೂ ನಾವು ಪ್ರೀತಿಸೆ ಅಂತ ಪ್ರೀತಿ ಏಕೆ ಈ ಕಡೆ ಮಾತ್ರ ಸೌಂಡ್ ಬರ್ತದೆ, ಈ ಕಡೆ ಎಲ್ರಿಗೂ ನಮಸ್ಕಾರ. ಸೂಪರ್. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ಆ್ಯಂಡ್ ಅರುಣ್ ರಾಮ್ ಪ್ರಸಾದ್ ಸರ್ಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬ ಡಿವೋಷ್ನಲ್ಸ್ ಹಾಡಿದ್ದೀನಿ ಅವರ ಕಂಪನಿಗೆ. ಸೊ ಇವತ್ತು ಅವರ ಮೂವಿಗೆ ಈ ಥರ ಹಾಡಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತದೆ. ಸೊ ಆಲ್ ದ ಬೆಸ್ಟ್ ಸರ್. ಸೊ ಜೋಗಿ ಸಿನಿಮಾ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಆ್ಯಕ್ಚುಲಿ ನಂದೇ ರಾಂಗ್ ಕ್ವೆಶನ್. ಎಲ್ಲರೂ ನೋಡಿದ್ದೀರಾ? ಅದರದ್ದೇ ಒಂದು ಸಾಂಗ್ನ ಹಾಡ್ತಿದ್ದೀನಿ, ನೀವೆಲ್ಲರೂ ನನ್ನ ಜೊತೆ ಹಾಡಬೇಕು, ಓಕೆನಾ? ಸೂಪರ್. ಆ್ಯಂಡ್ ನನ್ನ ಜೊತೆ ಹಾಡೋಕ್ಕೆ ಭಾರ್ಗವ್ ಅವರು ಬಂದರೆ, ವೆರಿ ಟ್ಯಾಲೆಂಟೆಡ್ ಸಿಂಗರ್. ಸೊ ಅವ್ರಿಗೂ ಒಂದು ಜೋರದ ಚಪ್ಪಾಳೆ ಬರಲಿ. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು. ಟು ದ ನ್ಯೂ ಹೀರೋ, ಟು ಆಲ್ ವೇರಿಯಸ್ ಆರ್ಟಿಸ್ಟ್ ಅಸೋಸಿಯೇಟೆಡ್, ಅವರೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಈ ಚಿತ್ರದಿಂದ. ಈ ಚಿತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ ಅಂತ ಹಾರೈಸ್ತಾ ಈ ಹಾಡು ನಿಮ್ಮೆಲ್ಲ ಲವ್ಲಿ ಆಡಿಯನ್ಸ್ಗೆ. ವಾಲ್ಯೂಮ್ ಕೊಡಿ ಸರ್. ಫಸ್ಟ್ ಪ್ಲೇ ಮಾಡ್ಬೋದಾ? ಫಸ್ಟ್ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಎಲ್ಲಿದ್ದರೆ ನನ್ನ ಅರಮಾನೆ, ಯಾರಿಗೆ ಹುಡುಕಿಸು ಏನು ನಮ್ಮ ನಾಡಿನ ಚಂದದ ನಟಿ ರಾಧಿಕಾ ಅವರ ಪ್ರೀತಿಯ ಬ್ರದರ್ ರವಿರಾಜ್ ಸರ್ ಅವರು ಕೂಡ ಇದೆ. ಸರ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಸರ್ ಬನ್ನಿ ಸರ್. ಕುಮಾರ್ ಸರ್, ಪ್ರೀತಿಯ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಹಾಗೂ ಭಾರ್ಗವನ ರಾಜ್ಯದಾದ್ಯಂತ ನೀವು ವಿತರಕರಾಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್ ಸಿನಿಮಾ? ಒಂದ್ಸಲ ನಿಮ್ಮ ಮಾತಲ್ಲಿ ಕೇಳ್ಬೋದಾ? ಬಹಳ ಚೆನ್ನಾಗಿದೆ. ಚೆನ್ನಾಗಿದ್ರೆ ನಾವು ಬರೋದು. ಹೌದು, ಮಾಡಕ್ಕೆ ಬರೋದಿಲ್ಲ ಅಲ್ವಾ? ಕೊಟ್ಟರು ಪಂಚು ಹಂಗೆ ಹೇಳಿ ಸರ್. ಭಾರ್ಗವ ಬಗ್ಗೆ 6ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ರಾಮ್ ಪ್ರಸಾದ್ ಅವ್ರಿಗೆ ನೀವು ಹೇಳಿದಾಗೆ
ಒಳ್ಳೇದಾಗತ್ತೆ. ನಮ್ಮ ಶಶಿ ಡೈರೆಕ್ಟ್ರು ಅವ್ರು ಒಳ್ಳೇದಾಗುತ್ತೆ. ಅರುಣ್ ನಾನು ಚಿಕ್ಕ ಹುಡುಗಿಂದ ನೋಡಿದ್ದೀನಿ. ನಮ್ಮ ಹುಡುಗ ಅವನು ಕ್ಲಾಸ್ಮೇಟ್ಸ್. ಅದರಿಂದ ಅರುಣ್ಗೆ ಒಳ್ಳೇದಾಗಲಿ. ಇದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಈ ಚಿತ್ರನ ಗೆಲ್ಲಿಸೋದು ನೀವು ಅಭಿಮಾನಿಗಳು, ದೇವರುಗಳು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಕುಮಾರ್ ಸರ್, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಗೆ ಇರಲಿ ಅಂತ ಹೇಳ್ತಾ, ರವಿರಾಜ್ ಸರ್ ಇವತ್ತು ಪ್ರೀತಿಯಿಂದ ಸಪೋರ್ಟಿಗೆ ಅಂತಾನೆ ತಾವು ಬಂದಿದ್ದೀರಾ. ಗಾರ್ಗ ಸಿನಿಮಾದ ನಿರ್ದೇಶಕರಾದಂಥ ಶಶಿ ಅವರು ಬಹಳ ಆಪ್ತರು ನಮಗೆ. ಹಾಗಾಗಿ ಅವರು ಡೈರೆಕ್ಷನ್ ಮಾಡುವಂಥ ಮೊದಲ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಈ ಸಿನಿಮಾ ಸ್ವಲ್ಪ ನೋಡ್ತಾ ಇದ್ದಾರೆ. ಶಶಿಗೆ ಸಿನಿಮಾ ಕೂಡ ಕೊಟ್ಟಿದ್ದೀನಿ. ಸೊ ಭಾಳ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಭಾಳ ತುಂಬ ಟ್ಯಾಲೆಂಟೆಡ್ ಪರ್ಸನ್. ಸೊ ನಾನು ಇನ್ನೂ ನಮ್ಮದು ಕೂಡ ರಿಲೀಸ್ ಇದೆ ಸದ್ಯದಲ್ಲೇ. ಈ ಸಿನಿಮಾ ಆಗಲಿ ಅಂದ್ಬಿಟ್ಟು, ಯಾಕಂದರೆ ಇದು ಮೊದಲನೇ ಸಿನಿಮಾ ಶಶಿ ಅವ್ರದ್ದು. ಈ ಸಿನಿಮಾ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ನಮ್ಮ ರಾಮ್ ಪ್ರಸಾದ್ ಸರ್ ಒಳ್ಳೆಯದಾಗಲಿ ಸಿನಿಮಾ, ಆ್ಯಂಡ್ ಹೊಸ ಹೀರೋ ಒಳ್ಳೆಯದಾಗಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಸೋ ನೈಸ್. ಆಕ್ಚುಲಿ ಇವತ್ತು ಸಿನಿಮಾ ರಿಲೀಸ್ ಆಗಿ ಯಶಸ್ವಿ ಆದ್ಮೇಲೆ ಹೊಸ ನಿರ್ದೇಶಕನಿಗೆ ಮತ್ತೊಂದು ಸಿನಿಮಾದ ಆಫರ್ ಬರೋದು ಕೇಳಿದ್ದೀನಿ. ಆದ್ರೆ ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ತುಣುಕುಗಳನ್ನ ನೋಡಿ ಅಜಾಗೃತ ಅನ್ನೋ ಚಿತ್ರವನ್ನ ಆಲ್ರೆಡಿ ಅವರು ನಿರ್ದೇಶನ ಮಾಡ್ತಾ ಇರೋದು. ನಮ್ಮ ಡೆಬ್ಯೂ ಸಿನಿಮಾ ಡೈರೆಕ್ಟರ್ಗೆ ಆಲ್ರೆಡಿ ಒಂದು ಸಿನಿಮಾ ಲೈನ್ ಇದೆ, ರೆಡಿ ಆಗ್ತಾ ಇದೆ. ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಅದೇ ಈ ಸಿನಿಮಾ ರಿಲೀಸ್ ಇರೋದ್ರಿಂದಾಗಿ ಎರಡೋ ಸಿನಿಮಾ ಒಟ್ಟಿಗೆ ಬರೋದು ಬೇಡ, ಒಂದೇ ಡೈರೆಕ್ಟರ್ ಕಾಂಪಿಟೇಷನ್ ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ರಾಮ್ ಪ್ರಸಾದ್ ಸಾಹೇಬರಿಗೆ ಚಾನ್ಸ್ ಕೊಟ್ಟಿದ್ದೀವಿ. ಇದು ಮುಗಿಸಿದ್ದೆ, ಆದಷ್ಟು ಬೇಗ ಬರ್ತೀವಿ. ನಾವು ಶಶಿ ಕೊಟ್ಟಿದ್ದೆ. ರಾಮ್ ಪ್ರಸಾದ್ ಸರ್ ಫೋನ್ ಮಾಡಿ ಹೇಳಿದರು, ಗುರೂಜಿ ಈ ಥರ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ, ನೀವು ಬರಬೇಕು ಅಂತ ಹೇಳಿದರು. ನಾನು ಫಸ್ಟ್ ಕೇಳಿದ್ದೆ ಸ್ವಾಮೀಜಿಗಳಿಗೆ, ಸನ್ಯಾಸಿಗಳಿಗೆ, ಜ್ಯೋತಿಷಿಗಳಿಗೆ ಅಲ್ಲಿ ಏನು ಕೆಲಸ ಅಂತ. ಅಂದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನವೇ ಹೇಗಿರುತ್ತೆ ಅಂದರೆ ದೇವಸ್ಥಾನ, ಪೂಜೆ, ಜ್ಯೋತಿಷ್ಯ ಈ ರೀತಿಯಾಗಿರುತ್ತೆ. ಹಾಗಾಗಿ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದರು. ಯಾವ ಸಂದರ್ಭಕ್ಕೆ ನೋಡಿ, ಇಲ್ಲಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಗಾರ್ಗ ಅಂತ ಮಾಡಿದ್ದಾರೆ. ನಮಗೆ ಗಾರ್ಗ ಅಂದ ತಕ್ಷಣ ಹೆಸರು ನೆನಪಾಗ್ತಕ್ಕಂಥದ್ದು ಗರ್ಗ್ಯ ಮಹರ್ಷಿಗಳು. ಗರ್ಗ್ಯ ಭಾರದ್ವಾಜ ಗೋತ್ರ ಅಂತಿರುತ್ತೆ. ಇಲ್ಲಿ ಸರಸ್ವತಿ ಪುತ್ರರು ಸಾಯಿ ಕುಮಾರ್ ಸರ್ ಇದ್ದಾರೆ. ಸೊ ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಗೊತ್ತು, ಅಥವಾ ತುಂಬ ಜನರಿಗೆ ಗೊತ್ತಿದೆ ಇದು. ಈ ಗರ್ಗ ಅಂದ ತಕ್ಷಣವೇ ಹಲವಾರು ಯಶಸ್ಸುಗಳನ್ನು ಕೂಡಿಟ್ಟಿರ್ತಕ್ಕಂತಹ ಜಾಗ ಅನ್ನುವಂಥದ್ದನ್ನು ನಾವು ಧಾರ್ಮಿಕವಾಗಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಒಳ್ಳೆಯ ಹಾಡು, ಒಳ್ಳೆಯ ಕತೆ, ಒಳ್ಳೆಯ ನಿರ್ದೇಶನ ಎಲ್ಲವನ್ನ ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ. ಒಳ್ಳೆಯ ಸಂಗೀತದ ಬಗ್ಗೆ ಹೇಳಿದ್ರಿ. ರಾಮ್ ಪ್ರಸಾದ್ ಸರ್, ಅರುಣ ಪ್ರಸಾದ್ ಸರ್ ಹೇಳಿದ್ದೇನು ಅಂತಂದರೆ, ದೈವ ಬಲವೂ ಬೇಕು. ದೈವ ಬಲ ಇದ್ದರೆ ಷಡ್ಭಿರ್ ಮನುಷ್ಯ ಚಿಂತಾನಾಂ ಸಪ್ತಭಿರ್ ದೈವ ಚಿಂತನಂ ಅಂತ. ದೇವರ ಅನುಗ್ರಹ ಇದ್ದರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಗುರೂಜಿ ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದರು. ಇನ್ನೊಂದು ಕಾರಣ ಇದೆ, ನಾನು ಸ್ವಾರ್ಥತೆಯಿಂದ ಬರೋದಕ್ಕೆ. ARC ಪ್ರೊಡಕ್ಷನ್ ಹೇಗೋ ಹಾಗೆ ಅವ್ರದ್ದೇ ಇನ್ನೊಂದು ಪ್ರೊಡಕ್ಷನ್ ಇದೆ. ಇದನ್ನು ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. RP ಕ್ರಿಯೇಷನ್ಸ್. ಪ್ರತಿನಿತ್ಯ ಬೆಳಗ್ಗೆ ಸುವರ್ಣ ಸಂಕಲ್ಪ ಏನು ಬರುತ್ತೆ ಅದಕ್ಕೆ ಅವರೇ ಪ್ರೊಡ್ಯೂಸರ್. ಹಾಗಾಗಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಈ ಗರ್ಗ ಚಿತ್ರ ಶತದಿನೋತ್ಸವ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂಥದ್ದು ಪ್ರಾರ್ಥನೆ. ಕಾರಣ ಏನು ಅಂತಂದರೆ, ಇವತ್ತು ಚಿತ್ರಮಂದಿರಕ್ಕೆ ಜನ ಬರಲ್ಲ ಅಥವಾ ಓಡಲ್ಲ ಅಂತ ಈ ಥರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಹೇಳ್ತಿರ್ತಾರೆ ಹೊರಗಡೆ. ಒಳ್ಳೆಯ ಮಾತೇನು ಕೇಳಿದ್ರೆ, ಒಳ್ಳೆಯ ಚಿತ್ರ ಮಾಡಿದ್ರೆ, ಒಳ್ಳೆಯ ಕಲಾವಿದರಿದ್ದರೆ, ಒಳ್ಳೆಯ ವಿಷಯಗಳಿದ್ದರೆ ಮತ್ತು ಅದರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ದೈವ ಬಲ ಇದ್ದರೆ ಎಲ್ಲ ಚಿತ್ರಗಳು ಯಶಸ್ಸಾಗತ್ತೆ. ಹಾಗಾಗಿ ನನ್ನನ್ನು ಕರೆದಿದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ನಾನೊಬ್ಬ ದೈವ ಪೂಜಕನಾಗಿ, ದೈವಾರಾಧಕನಾಗಿ ಈ ಚಿತ್ರಕ್ಕೆ ಸದಾ ದೈವ ಬಲ ಇರಲಿ. ಅರುಣ್ ಪ್ರಸಾದ್ ಸರ್ ಆ್ಯಂಡ್ ರಾಮ್ ಪ್ರಸಾದ್ ಸರ್ ಅವ್ರ ಕುಟುಂಬಕ್ಕೆ, ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಗುರುಗಳೇ, ರಾಮ್ ಪ್ರಸಾದ್ ಸರ್ ಅವರ ಪ್ರೊಡಕ್ಷನ್ ಸುವರ್ಣ ಸಂಕಲ್ಪದಲ್ಲಿ ಇರುವಂಥದ್ದು. ಹಾಗಾಗಿ ಸುವರ್ಣದ ಮಳೆಯನ್ನ ಹರಿಸಲಿ ಈ ಸಿನಿಮಾ ಅಂತ ತಾವು ಸಂಕಲ್ಪ ಮಾಡಿ ಶುಭ ಆಶೀರ್ವಾದವನ್ನ ಇಡೀ ತಂಡಕ್ಕೆ ನೀಡಬೇಕು ಅಂತ ಕೋರ್ಕೋತಾ ಇದ್ದೀನಿ. ಖಂಡಿತ. ಅದೇ ಈಗ ಹೇಳಿದ ಹಾಗೆ ಮನುಷ್ಯನಿಗೆ ಹಲವಾರು ಆಸೆಗಳಿರುತ್ತೆ. ಆ ಆಸೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣವೂ ಕೂಡ ಒಂದು. ಬಟ್ ನಮ್ಮ ನಿರ್ಮಾಪಕರ ವಿಶೇಷತೆ ಏನು ಅಂತ ಕೇಳಿದ್ರೆ, ಚಿತ್ರ ನಿರ್ಮಾಣವಲ್ಲದೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾರ್ಥದಿಂದ ಹೇಳೋದಾದರೆ ಅವರ ಚಿತ್ರ ಯಶಸ್ಸಾಗಲಿ. ಹಾಗಾಗಿ
ಈ ಚಿತ್ರದ ಯಶಸ್ಸಿನೊಂದಿಗೆ ನಮ್ಮ ಸುವರ್ಣ ಸಂಕಲ್ಪಕ್ಕೂ ಅವರಿಂದ ಇನ್ನೊಂದಷ್ಟು ಅಪೇಕ್ಷೆ ಇರುತ್ತೆ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಯಶಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಧನ್ಯವಾದಗಳು. ಗುರುಗಳ ಮಾತಲ್ಲೇ ಕೇಳಿದ ಹಾಗೆ ಲಕ್ಷ್ಮೀ ಪುತ್ರ, ಸರಸ್ವತಿ ಪುತ್ರ ಇವರಿಬ್ಬರ ಆಗಮನದ ಜೊತೆಗೆ ಗುರುಗಳ ಆಶೀರ್ವಾದ ಸಿಕ್ಕಾಗಿದೆ. ಒಂದು ರೀತಿ ಬಲಿಷ್ಠವಾದಂತ ಒಂದು ಶಕ್ತಿ ಈ ಗಾರ್ಗ ಸಿನಿಮಾಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಈಗ ಗಾರ್ಗ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಪಾತ್ರ ಅವರು ಪ್ರತಿ ಬಾರಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನೋಡಿ ಮಾಡೇ ಮಾಡ್ತಾರೆ. ಅವರ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಡೈಲಾಗ್ಸ್ ಅಲ್ಲಿ ಆಗಿರ್ಬೋದು, ಎಕ್ಸ್ಪ್ರೆಸಿವ್ ಕಣ್ಣುಗಳಲ್ಲಾಗಿರ್ಬೋದು. ಈಗ ಅವರನ್ನೇ ವೇದಿಕೆ ಮೇಲೆ ಕರೆದು ಗಾರ್ಗದಲ್ಲಿ ಪಾತ್ರ ಯಾವ ರೀತಿ ಇದೆ ಅಂತ ಕೇಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ನಮ್ಮ ಹೆಮ್ಮೆಯ ನಟರಾದಂತಹ ಮಿತ್ರ ಅವರನ್ನು. ಸರ್ ಪ್ಲೀಸ್. ಮಿತ್ರ ಸರ್, ನಿಮ್ಮ ಶರ್ಟ್ ಅಲ್ಲಿ ಕೂಡ ಗಾರ್ಗ ಇದೆ. ಹೃದಯದಲ್ಲಿದೆ, ಇದು ಹೃದಯದ ಹತ್ರ ಇದೆ ಗಾರ್ಗ. ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು. ಕ್ಯಾಸಟ್ ಜಗತ್ತು ಬಂದಾಗ ಗೀಗಿ ಪದ, ಏಕ್ತಾರಿ ಪದ, ತತ್ವ ಪದಗಳನ್ನು ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅರುಣ್ ಅವರನ್ನು ಭಾಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದು 5 ದಶಕ 50 ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. 50 ವರ್ಷ ನಮ್ಮನ್ನು ಭರಪೂರವಾಗಿ ಮನರಂಜಿಸಿದ್ದೀರಿ. ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ, ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು. ಏನಾದರೂ ಸಮಸ್ಯೆ ಇದ್ರೆ, ಏನಾದರೂ ಬೇಜಾರಾದರೆ, ಏನಾದರೂ ಕಷ್ಟಗಳಿದ್ರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಭಾಳ ಸಮಾಧಾನ ಸಿಗುತ್ತೆ. ಆ ಗಾರ್ಗ ಟೈಮಲ್ಲಿ ಆ ಅನುಭವ ನನಗಾಗಿದೆ. ಒಂದು ಅಣ್ಣನ ಜಾಗದಲ್ಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ಸರ್, ವಿ ಆರ್ ವೆರಿ ಬ್ಲೆಸ್ಡ್ ಟು ನಿಮ್ಮಂಥ ದೊಡ್ಡ ನಟರನ್ನು ಪಡೆಯೋದು ನಿಜವಾಗ್ಲೂ ಕೂಡ ಪುಣ್ಯ ಅನ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನನಗೆ ಸ್ವಲ್ಪ ಕಳನಟನಾಗಿ ಕಾಣಿಸ್ಕೋತಾ ಇದ್ದೀರಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀರಿ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮ್ ಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಭಾಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಭಾಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವರ ಜೊತೆ, ದೊಡ್ಡ ನಟಗಳ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಭಾಳ ಖುಷಿಯಾಗಿದೆ ನನಗೆ. ರಾಮ್ ಪ್ರಸಾದ್ ಸರ್ಗೆ ಒಳ್ಳೇದಾಗಲಿ, ಅರುಣ್ ಅವರಿಗೆ ಒಳ್ಳೇದಾಗಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿ ಅಣ್ಣ ಅಳದು ತೂಗಿ ಕೆಲಸ ಮಾಡುವಂಥ ಮನುಷ್ಯ. ರವಿ ಅಣ್ಣ ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರಿಯವರ ರೀತಿಯಲ್ಲಿ ಅವರು ಬೆಳೆಯಲಿ ಇದನ್ನು ಅಂತ ಆಶಿಸ್ತೀರಿ. ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ, ಎಲ್ಲರಿಗೂ ಮನರಂಜಿಸಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮಿತ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಖಳನಟರಾಗಿ ಒಂದಷ್ಟು ಸಿನಿಮಾಗಳನ್ನ ಹಿಂದೆ ನೋಡಿದ ಒಂದು ಫ್ಲೇವರ್ ಚೇಂಜ್, ಮತ್ತೆ ಕಾಮಿಡಿಯಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಈ ಸಿನಿಮಾದ ಮೂಲಕ ಜನರ ಪ್ರೀತಿಯ ಯಶಸ್ಸು, ಪ್ರೀತಿಯ ಸುರಿಮಳೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಮಿತ್ರ ಸರ್ ಅವರ ಮಾತು ಕೇಳಿದ್ರಿ. ಗಾರ್ಗ ಚಿತ್ರದ ಪಾತ್ರದ ಬಗ್ಗೆ ಹೇಳಿದ್ರು. ಇನ್ನು ಈಗ ಈ ವೇದಿಕೆ ಮೇಲೆ ಯಾರನ್ನ ಬರಮಾಡ್ಕೋತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಒಂದು ಬಂಗಾರದಂಥ ಕ್ಷಣ ಇದು. ಕಾರಣ ಶ್ರೀ ಜೋಗೇಶ್ವರ್ ಶರ್ಮಾ ಅವರು ಹಾಗೂ ಶ್ರೀಮತಿ ಕೃಷ್ಣ ಜ್ಯೋತಿ ಅವರು, ಈ ದಂಪತಿಗಳಿಗೆ ಹುಟ್ಟಿದಂತಹ ಚಂದದ ಮಗು ಮುಂದೊಂದು ದಿನ ಇಡೀ ಭಾರತೀಯ ಚಿತ್ರರಂಗವನ್ನೇ ಅಭಿನಯ ಲೋಕದಲ್ಲಿ, ಕಂಠದಾನ ಕ್ಷೇತ್ರದಲ್ಲಿ ರಾರಾಜಿಸುತ್ತೆ ಅಂತ ಬಹುಶಃ ಅವತ್ತು ಅವರು ಊಹೆ ಮಾಡಿರಲಿಲ್ಲ. ಅವರ ತಂದೆಯವರು ಕಂಠದಾನ ಕಲಾವಿದರಾಗಿದ್ದರು, ತಾಯಿಯವರು ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ರು. ಅವರೇ ನಿಮ್ಮೆಲ್ಲರ ಹೆಮ್ಮೆಯ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರು. దేవుడు చేసిన పెళ్లి ಅನ್ನೋ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ.
దేవుడు చేసిన పెళ్లి ಅಂತ ಕೇಳಿದ ತಕ್ಷಣ ನನಗನ್ಸ್ತಾ ಇದೆ ಇವರು ಚಿತ್ರರಂಗಕ್ಕೆ ಚಿತ್ರ ಲೋಕಕ್ಕೆ ದೇವರು ಕೊಟ್ಟಿರುವಂತಹ ವರ ಅಂತ. ಯಾಕಂದ್ರೆ ಅಂಥ ಅದ್ಭುತವಾದ ಅಭಿನಯ, ಕಾಕಿ ತೊಟ್ಟು ಒಂದು ಪಾತ್ರದಲ್ಲಿ ಅವ್ರ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಅಂದ್ರೆ ನಮಗೇನೆ ಸ್ಕ್ರೀನ್ ನೋಡ್ತಾ ಭಯ ಆಗ್ಬೇಕು, ಮೈ ಜುಮ್ ಅನ್ನಿಸ್ಬೇಕು. ಆ ವಾಯ್ಸ್ ಅಲ್ಲಿರುವಂತಹ ಗಂತು, ಕಣ್ಣಲ್ಲಿರುವಂತಹ ತಾಕತ್ತು ಪ್ರತಿಯೊಂದು ಅಭಿನಯದಲ್ಲಿ, ಪ್ರತಿಯೊಂದು ಸಿನಿಮಾದ ಮೂಲಕ ಒಂದು ಮೋಡಿ ಮಾಡ್ತಾ ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಹೀಗೂ ಹಲವಾರು ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕಂಠದಾನ ಅಂತ ಬಂದಾಗ 100, 200, 500 ಅಲ್ಲ 1500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕಂಠದಾನ ಮಾಡಿರುವಂತ ನಮ್ಮ ಭಾರತ ದೇಶದ ಸಿನಿಮಾ ಲೋಕದ ಶ್ರೇಷ್ಠ ನಟ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರು 50 ವರ್ಷಗಳನ್ನ ಭರ್ಜರಿಯಾಗಿ ಪೂರೈಸಿರುವಂತ ಈ ಕ್ಷಣದಲ್ಲಿ ಎಲ್ಲ ಚಿತ್ರರಂಗದ ಪರವಾಗಿ ಧನ್ಯವಾದಗಳನ್ನ, ಶುಭಾಶಯಗಳನ್ನ ತಿಳಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವದ ಸನ್ಮಾನವನ್ನ ಮಾಡುವಂತ ಅಪೇಕ್ಷೆಯನ್ನು ನಾವು ಹೊತ್ತಿದ್ದೀವಿ. ದಯಮಾಡಿ ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್. ಇಷ್ಟು ವರ್ಷಗಳು ನಮಗೆ ಬೆಳ್ಳಿ ಪರದೆ ಮೇಲೆ ನಿಮ್ಮ ವಾಯ್ಸ್ ಅಭಿನಯದ ಮೂಲಕ ಭರ್ಜರಿ ಮನೋರಂಜನೆ 5 ದಶಕಗಳಿಂದ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂತ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು, ಆದರೆ ನನ್ನ ಜೀವನದ ಭಾಷೆ ಕನ್ನಡ. ಈಗ ಅವರು ಹೇಳಿದರು, ಅಪ್ಪ ಜೋಗೇಶ್ವರ ಶರ್ಮಾ, ಅಮ್ಮ ಕೃಷ್ಣ ಜ್ಯೋತಿ. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿದು, ಕಳಾಮತಲ್ಲಿದೆ, ಮುಕ್ಕೋಟಿ ದೇವತಲ್ಲಿದೆ, ಅಭಿಮಾನ ನಿಮ್ಮೆಲ್ಲರಿಗೂ. ಸೊ 1972 ನನಗೆ 11 ಇಯರ್ಸ್ ಓಲ್ಡು, ನಾನು ಅವಾಗ 11 ಇಯರ್ಸು. ಸೊ ಐ ಸ್ಟಾರ್ಟೆಡ್ ಆಸ್ ದುರ್ಯೋಧನ. ಅದಾದಮೇಲೆ 73ಯಲ್ಲಿ ಡಬ್ಬಿಂಗ್ ಶುರು ಮಾಡಿದೆ. 75 ನನ್ನ ಮೊದಲನೇ ಫಿಲ್ಮ್ ಲೈಕ್ ಶಿ ಸೆಡ್ దేవుడు చేసిన పెళ్లి ಜನವರಿ 9, 75 ರಿಲೀಸ್ ಆಯಿತು ಆ್ಯಸ್ ಅ ಬಾಲನಟ. ಅದು ಆವಾಗ 100 ಡೇಸು. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ವస్తున్నాವು ಅಂತ ಒಂದು ಫಿಲ್ಮ್ ಮಾಡಿದೆ, ಅದು 100 ಡೇಸು, ಕರೆಕ್ಟಾಗಿ ಮೈ 50th ಇಯರ್. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾ ಯಾವಾಗಲೂ ಹೇಳ್ತೀನಿ, ತಾಯಿ ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವ್ರ ಭಾಗ್ಯ. ಸೊ ನನ್ನ ಅದೃಷ್ಟ ಏನು ಅಂದರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ changed my entire career. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಏಕತ್ವಾಲ್ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ನಮೆಂಟಾ ಸೆಂಟ್ರಲ್ ಗವರ್ನಮೆಂಟಾ? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಖದರ್ ಖಾಕಿ. ಸೊ ಪೊಲೀಸ್ ಸ್ಟೋರಿ. ಸೊ 75 ನನ್ನ ಫಸ್ಟ್ ಫಿಲ್ಮ್ ಆದರೆ, ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದಮೇಲೆ 93 ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದಮೇಲೆ ಲಾಕಪ್ ಡೆತ್ತು, ಅಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ಥ್ರಿಲ್ಲರ್ ಮಂಜು ಅವರಿಗೆ, ಆ ಟೀಮ್ಗೆ, ಜೆ ಜಿ ಕೃಷ್ಣ ಆಗಿರ್ಬೋದು, ಕುಮಾರ್ ಇಲ್ಲ ಹೊರಟರು. ಸೊ
ಜೆ ಜಿ ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ಆ ರೈಟರ್ ಇಲ್ಲ, ಸಾಧು ಕೋಕಿಲ ಅವರು. ಸೊ ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ ಆಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 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 4ನೇ ಸಿಂಹ ಅಂತ ಇಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ, ಆಫ್ಟರ್ ರಂಗಿತರಂಗ ಸುಂದರ ಚಂದರ ಮೊಗದ ಸುಂದರ ಚಂದಿರ ಮೊಗದ ವಿಶಾರತೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ ಅಂತ ರಂಗಿತರಂಗ ಡೈಲಾಗು. ಸೊ ಅಲ್ಲಿಂದ ಐ ಆಮ್ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್. ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾಪ. ಸೊ ಗಾರ್ಗ ಶಶಿ ಬಂದು ನನ್ನ ಕತೆ ಹೇಳಿದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಬ್ರದರ್ ತುಂಬ ಹ್ಯಾಪಿ ಆಯಿತು. ಅದಾದಮೇಲೆ ಪ್ರೊಡ್ಯೂಸರ್ ಓಕೆ, ನೀನು ಓಕೆ, ಹೀರೋ ಯಾರಪ್ಪ ಅಂದೆ. ಬಾಪ ನೀನು ಬಾ. ಬ್ರದರ್ ಬನ್ನಿ. ನಾನು ನನ್ನ ಮಗನ್ನ ಇಂಟ್ರೊಡ್ಯೂಸ್ ಮಾಡಿದೆ 2011 ಆದಿ ಸಾಯಿ ಕುಮಾರ್ ಅಂತ. ಪ್ರೇಮ ಕಾವಾಲಿ ಅಂತ 2011 ಅವತ್ತು ಇದೇ ಟೆನ್ಷನ್ ನನಗೆ. ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ, ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ. ಇದೇ ಟೆನ್ಷನ್ ಆವತ್ತಿತ್ತು. ಬಟ್ ಒಳ್ಳೆ ಫಿಲ್ಮ್ ಮಾಡಿದರೆ, ನಾವು ಮನಸ್ಸ ವಾಚ ಕರ್ಮನ ತ್ರಿಕರಣ ಸುದ್ದಿಯಾಗಿ ಮಾಡಿದರೆ ಖಂಡಿತ ಅವ್ರು ನೋಡ್ತಾರೆ, ನಾಳೆಗೆ ಥಿಯೇಟ್ರಿಗೆ ಬರ್ತಾರೆ, ನಿಮ್ಮನ್ನು ನಮ್ಮ ಅರುಣನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಕಂಟೆಂಟ್ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗು, ಅದ್ಭುತವಾದ ಟೆಕ್ನಿಷಿಯನ್ಸು. ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗು ನಮಗೆ ಸರ್ಪ್ರೈಸು. ಒಂದಿನ ಸಡನ್ ಆಗಿ ಕಳಿಸ್ದ. ಸೊ RP ಅವರಂದ್ರೇ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ ಭಯ ಸೂಪರ್. ಆ್ಯಂಡ್ ನೋಡಿದ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ಗಳಿದ್ದಾರೆ. ಈ ಆರ್ಟಿಸ್ಟ್ಗಳ ಜೊತೆ ಶಶಿ ಎವ್ರಿಥಿಂಗ್ ಆ್ಯಸ್ ಎ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನು ಅಂದರೆ, ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಹಿಟ್ಸ್ ಕೊಟ್ಟವ್ರೆ. ಸೊ ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟು ರವಿ ಸರ್ ರೆಡಿ ಆಗಿದ್ದಾರೆ. ನಿಮಗೂ ಕುಮಾರ್ ಹೇಳಿದ್ರು ಹ್ಯಾಟ್ರಿಕ್, ಲೆಟ್ ಇಟ್ ಬಿ ಎ ಹ್ಯಾಟ್ರಿಕ್ ಫಾರ್ ಯು. ಸೋ ಹ್ಯಾಪಿ. ಐ ಆಮ್ ಸೋ ಬ್ಲೆಸ್ಡ್ ಆಲ್ಸೋ. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ ನೋ ಡಬ್ಬಿಂಗ್ ಹಿಯರ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಊರಿನ ಮಾಲ್ ಬಂದ ಮೇಲೆ ರಿಯಲಿ ಇಟ್ ವಾಸ್ ಸೋ. ತುಂಬ ಸಲ ಇಲ್ಲಿಗೆ ಬಂದಿದ್ದೀನಿ, ಬಟ್ ಇಂಥ ಈವೆಂಟ್ ನಾನು ನೋಡಲೇ ಇಲ್ಲ. ಇಲ್ಲಿ ಚಿಕ್ಕ ಮ್ಯೂಸಿಕಲ್ ನೈಟ್ಸ್ ಏನೋ ನೋಡಿದ್ದೀನಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಜೈವಾಗಲಿ. ಸೊ ಡೋಂಟ್ ಮಿಸ್ ಗಾರ್ಗ ಇನ್ ಥಿಯೇಟರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ನಮ್ಮ ಅಗ್ನಿ ಮಾತಾಡಿದ್ರೆ ಪವರ್ಫುಲ್ ಆಗಿ ಇರಬೇಕು ಸರ್. ಒಂದೇ ಒಂದು ಸೆಕೆಂಡ್ ಫೋಟೋಗೋಸ್ಕರ. ಇದೇ ಸಂದರ್ಭದಲ್ಲಿ ಗಾರ್ಗ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀಮತಿ ನಳಿನಿ ರಾಮ್ ಪ್ರಸಾದ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಂಗೀತ ನಿರ್ದೇಶಕರಾದಂತಹ RP ಪಟ್ನಾಯಕ್ ಸರ್, ಸಿನಿಮಾದಲ್ಲಿ ಅದ್ಭುತವಾದ ಪಾತ್ರವನ್ನು ನಿಭಾಯಿಸಿರುವಂತಹ ಮಿತ್ರ ಸರ್, ಮಿತ್ರ ಗೆಟಪ್ ಚೇಂಜ್ ಇದೆ. ಅವರೊಂಥರ ಬೆಳ್ಳಿ ಮೋಡ ಥರ ಕಾಣಿಸ್ತಾರೆ. ರಾಯನ್ ಮಾಲ್ನಲ್ಲಿ ಇವತ್ತು ನಾವು ಗಾರ್ಗ ಸಿನಿಮಾದ ಟ್ರೈಲರ್ ಲಾಂಚ್ ಹಾಗೂ ಪ್ರೀ ರಿಲೀಸ್ ಇವೆಂಟನ್ನು ನಿಮ್ಮ ಮುಂದೆ ತಂದಿದ್ದೀವಿ. ದಿ ಇವೆಂಟ್ ಇಸ್ ಬ್ಯೂಟಿಫುಲಿ ಡನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್. ಈಗಲ್ ಮೀಡಿಯಾ ಟೀಮ್ಗೆ, ನವ್ಯಸನ್ ಅವರಿಗೆ, ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ, ಪ್ರೀತಿಯ ಗೌರವದ ಸನ್ಮಾನವನ್ನ ಇದೀಗ ನಮ್ಮ ಹೆಮ್ಮೆಯ ಅಗ್ನಿ, ನಮ್ಮ ಹೆಮ್ಮೆಯ ಡೈಲಾಗ್ ಕಿಂಗ್, 50 ವರ್ಷಗಳನ್ನ ಗೋಲ್ಡನ್ ಆಗಿ ಪೂರೈಸಿರುವಂತ, ಭಾರತದಾದ್ಯಂತ ಎಲ್ಲರ ಪ್ರೀತಿಯ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ನೆಚ್ಚಿನ
ಸರ್ ಸಾಯಿಕುಮಾರ್ ಸರ್ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಆರ್.ಪಿ. ಪಟ್ನಾಯಕ್ ಸರ್ ಕಡೆಯಿಂದ. ಒಂದ್ಸಲ ಆ ಡೈಲಾಗ್ ಏನಾದ್ರು ಹೇಳ್ಬೋದಾ? ಇಲ್ಲ ಅಂತ ಹೇಳಿದ್ರೆ ಅವ್ರ ಅಗ್ನಿ ಅಂತ ಹೆಸರಲ್ಲಿದ್ರು ಹಾಡು ಮಾತ್ರ ಬೆಣ್ಣೆ. ಆಕ್ಚುಲಿ ಪೊಲೀಸ್ ಸ್ಟೋರಿ ಆದ್ಮೇಲೆ ಪೊಲೀಸ್ ಸ್ಟೋರಿ 2 RP ಅವರೇ ಮ್ಯೂಸಿಕ್ ಮಾಡಿದ್ದಕ್ಕೆ. ಸೊ ಈಗ ತಿರ್ಗಾ ಪೊಲೀಸ್ ಸ್ಟೋರಿ ತಿರ್ಗಾ ಪ್ಲಾನಿಂಗ್ ಅಲ್ಲಿ ಇದೀವಿ. ತಿರ್ಗಾ ಅಗ್ನಿ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಕಾಣ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣದೇ ಇರೋ 4ನೇ ಸಿಂಹನೇ ಪೊಲೀಸ್. ಕೊಡಗಿನ ಕಾವೇರಿ, ದುರ್ಗದ ಮದಕರಿ, ಈ 2 ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ ಅಕ್ಷರದವರೆಗೂ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್. ಈ ಕಂಚಿನ ಕಂಠಕ್ಕೆ, ಈ ಸರಸ್ವತಿ ಪುತ್ರನಿಗೆ ಒಂದು ಪ್ರೀತಿಯಿಂದ ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೋದ? 5 ದಶಕಗಳಿಂದ ರಂಜಿಸಿದಂತ ಸ್ವತಃ ಕಲಾವಿದ ಸರಸ್ವತಿ ಆಶೀರ್ವಾದವನ್ನು ಪಡ್ಕೊಂಡಂತ ಹೆಮ್ಮೆಯ ಸರಸ್ವತಿ ಪುತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವಾಗ ನೀವು ವೇದಿಕೆಯಲ್ಲಿ ಇನ್ನೊಂದು ಕೆಲಸ, ಮುಖ್ಯವಾದ ಕೆಲಸನ ಮಾಡಿಕೊಡ್ಬೇಕು. ಭಾರ್ಗ ಸಿನಿಮಾದ ಈ ಟ್ರೇಲರ್ ಲಾಂಚ್, ಈ ಬಿಡುಗಡೆಯ ಕಾರ್ಯಕ್ರಮಕ್ಕೆ ನಾವೇನು ಸೇರಿದ್ದೀವಿ, 50 ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸ್, ಜನರ ಪ್ರೀತಿಯ ಆಶೀರ್ವಾದ ನಿಮ್ಮಲ್ಲಿದೆ. ಹಾಗಾಗಿ ಆ ಪ್ರೀತಿಯ ಆಶೀರ್ವಾದದೊಂದಿಗೆ ಟ್ರೇಲರ್ನ ಲಾಂಚ್ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶಶಿ ಅವರು ಸರ್ ಕರೀತಾ ಇದ್ದಾರೆ, ಅವ್ರ ವಾಯ್ಸ್ ಪಕ್ಕದಲ್ಲಿ ನಿಂತ್ಕೊಂಡು ಶಶಿ ಅವರು ಸರ್ ಹೇಳಿದ್ರು ಒಂದು ಮಾತು. ಇಷ್ಟು ಜನ ಇವತ್ತು ಇಲ್ಲಿ ಸೇರಿದಿರಿ, ಸಾಯಿಕುಮಾರ್ ಸರ್ ಅವ್ರ ಫ್ಯಾನ್ಸ್ ಇದ್ದೀರಿ. ಸಾಯಿಕುಮಾರ್ ಸರ್ ಅವರ ಡೈಲಾಗ್ ಅನ್ನ ಕಣ್ಣು ಮಿಟ್ಟಿಸ್ತೆ ನಾವು ನೋಡೋ ರೀತಿಯಲ್ಲಿ ಹೇಳುವಂತ ಬಯಲಾಟ ಗೊತ್ತಿರೋರು ಯಾರು ಇದ್ದೀರಾ ಇಲ್ಲಿ ಧೈರ್ಯವಾಗಿ ಇಲ್ಲಿ ಬಂದು ಹೇಳ್ಬೇಕು. ಅಲ್ಲಿ ಸುಮ್ಮನೆ ತುಂಬಾ ಜನ ಹೇಳ್ತಾ ಇದ್ರು, ಬಟ್ ಸ್ಟೇಜ್ ಮೇಲೆ ಬಂದು ಹೇಳೋರು ಯಾರು ಹೇಳಿದ್ದೀರಾ? ಅವರೇ ಟ್ರೇಲರ್ ಲಾಂಚ್ ಮಾಡಬೇಕು ಅಂತ ಸರ್ ಹೇಳ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ರಿಲೀಸ್ ಮಾಡ್ತೀರಾ ಅಂತ. ಯಾರು ಅಗ್ನಿ? ಯಾರು ಅಗ್ನಿ? ಅಗ್ನಿ ನಮ್ಮ ರಿಯಲ್ ಓಜಿ ಅಗ್ನಿ ಪಕ್ಕ ನಿಂತ್ಕೊಳ್ಳಕ್ಕೆ ಯಾವ ಅಗ್ನಿ ರೆಡಿ ಇದ್ದೀರಾ? ಸರ್, ನೀವು ಎಂತ ಟಾಸ್ಕ್ ಕೊಟ್ಬಿಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಭಯ ಆಗ್ತಿದೆ. ಹೆಂಗೆ ಸ್ಟೇಜ್ ಮೇಲೆ ಬಂದು ಅಗ್ನಿ ಪಕ್ಕ ಇಲ್ಲ ಬರ್ತೀವಿ. ಅಬ್ಬಾ, ಫಸ್ಟ್ ಈ ಅಣ್ಣಗೊಂದು ಚಪ್ಪಾಳೆ, ಒರಿಜಿನಲ್ ಅಗ್ನಿ ಪಕ್ಕದಲ್ಲಿ ನಿಂತ್ಕೊಂಡು ಡೈಲಾಗ್ ಬಂದ್ರಲ್ಲ, ಆ ಧೈರ್ಯಕ್ಕೆ ಸರ್. ಕಾಣಿಸ್ತಾ ಇರುವಂತ 3 ಸಿಂಹಗಳಲ್ಲಿ ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರುವಂತ 4ನೇ ಸಿಂಹನೇ ಈ ಪೊಲೀಸ್. ಸರ್ ಜೊತೆ ಸೇರಿ ಸರ್ ಆಶಯದೊಂದಿಗೆ ಅವರು ಆಸೆ ಪಟ್ಟಿದ್ದು ಡೈಲಾಗ್ ಯಾರು ಹೇಳ್ತಾರೋ ಅವ್ರು ರಿಲೀಸ್ ಮಾಡ್ತಾರೆ ಅಂತ. ಈಗ ನನಗೆ ಡಬ್ಬಿಂಗ್ ಅವರು ರೆಡಿ. ಸೊ ಭಾರ್ಗ